ವೀಕ್ಷಕರೇ, ನಾನು ಮಧುಶ್ರವ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಹಾಸ್ಪಿಟಲ್, ಅಶೋಕವನ, ಗೋಕರ್ಣ. ನಾವೀಗ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯಲ್ಲಿ ಇದ್ದೇವೆ. ಸ್ವಾಗತ, ಸುಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇಲ್ಲಿ ನೋಡಿ, ದುರ್ಗು ಕೂತ್ಕೊಂಡಿದ್ದಾನೆ. ದುರ್ಗು ಅಂತ ದುರ್ಗು. ಇಲ್ಲಿ ಗಾಯತ್ರಿ ಇದ್ದಾಳೆ. ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂತಿದ್ದಾಳೆ. ಜಾಣೆ. ಹಿಂಗೇನೆ ಶ್ರೇಷ್ಠ ಬಂದ್ಲು. ಶ್ರೇಷ್ಠಂಗೆ ನಾನು ಮಸಾಜ್ ಮಾಡಬೇಕು ಅಂತ ತುಂಬ ಆಸೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಮಸಾಜ್ ಮಾಡಿದ್ರೆ ಎರಿಯುತ್ತೆ, ಅದಕ್ಕೇ ಮಸಾಜ್ ಮಾಡ್ತಾನೆ ಇದ್ದೀನಿ. ನೋಡಿ, ಈಗ ಮಸಾಜ್ ಮಾಡೋದು ನಿಲ್ಲಿಸಿದೆ ಅಲ್ವಾ, ಈಗ ಎರುತ್ತೆ ನೋಡಿ. ಇಲ್ಲ, ಈಗ ನಾವು ಹೀಗೇನೆ ಮುಂದೆ ಹೋಗೋಣ. ಹೇಳು ಪವಿತ್ರ, ಇಲ್ಲೇ ಇದ್ದಾಳೆ. ನನ್ನ ದಾರನೇ ಯಾಕೆ ತಿಂತಿದ್ದೆ? ನನ್ನ ಕೈ ತಿನ್ನೋಣ. ನಿಂಗೆ ಬೇಕಾದ್ರೆ ಇಲ್ಲಿದ್ದು ಇಟ್ಟಿಗೆ ಬೆಲ್ಲ ಚೂರು ತಿನ್ನು. ಹೀಗೆ ಮುಂದೆ ಹೋಗೋಣ. ಅಂತ ಮಗ ಅಂತಾತು. ನಿರ್ಮಲಾ, ಇವಳು ನಿರ್ಮಲಾ ಇಲ್ಲ ಆರಾಮಾಗಿ ಮನೆ ಕಡೆ ಎಂಥದು ಹಂಗೆ ಇಲ್ಲಿ ಪವಿತ್ರ, ಹಂಗೆ ಇವಳು ಇದ್ದಾಳೆ. ಯಾರು? ಮೀನಾಕ್ಷಿ. ಅಲ್ಲಿದ್ದವಳು. ನೋಡು ಮಧು, ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು, ಯಾಕೆ ಸರ್ಪ್ಲಿ ಹಾಕಿ ಕಟ್ಬಿಟ್ಟಿದ್ದೀರಾ, ನೋವಾಗಲ್ವಾ ಅಂತ. ಅಲ್ಲ, ಇದು ಮೂವ್ ಆಗುತ್ತೆ. ಅವ್ರು ಆರಾಮಾಗಿ ನಿಂತ್ಕೊಳ್ಬೋದು, ಹಿಂದೆ ಟರ್ನ್ ಆಗ್ಬೋದು, ಎಲ್ಲ ಮಾಡ್ಬೋದು. ನೋಡಿ, ಅವರು ಕೈ ಕಾಲೆಲ್ಲ ನೆಕ್ತಾ ಇದ್ದಾರೆ. ಅವ್ರ ಕಾಲನ್ನು ಕೂಡ ಮೇಲೆ ಇಟ್ಕೊಳ್ಬಹುದು, ಇಲ್ಲಿ ಎಲ್ಲ ಮಾಡ್ಬೋದು. ಕಂಫರ್ಟೇಬಲ್ ಆಗಿರುತ್ತೆ. ಕೂತಿದ್ದಾರೆ, ನಿಂತಿದ್ದಾರೆ. ಟರ್ನ್ ಕೂಡ ಮಾಡ್ಬೋದು, ಆರಾಮ್ ಟರ್ನ್ ಎಲ್ಲ ಮಾಡ್ಕೊಳ್ಬೋದು ಕುತ್ತಿಗೆನ. ಮತ್ತೆ ಇಲ್ಲಿ ಆರಾಮಾಗಿ ಕುತ್ಕೊಳ್ಬೋದು ಕೂಡ. ಇಲ್ಲಿ ಕುತ್ಕೊಂಡು ಕೂಡ ಹೀಗೆ ಮೇವನ್ನು ತಿನ್ಬೋದು, ಏನಾದರೂ ಸುಸ್ತಾದರೆ. ಅಂದರೆ ಈಗ ನಿಂತ್ಕೊಂಡೆ ಹಿಂಗೆ ಮೇವು ತಿನ್ಬೇಕಂತಿಲ್ಲ, ಕುತ್ಕೊಂಡೆ ಹೀಗೆ ಬಗ್ಬೋದು. ಬಗ್ಗೋಕ್ಕೂ ಕೂಡ ಲೂಸ್ ಇರುತ್ತೆ ಇಲ್ಲಿ. ಹಾಗೆ ನೀರು ಬೌಲಲ್ಲಿ ನೀರು ಹೆಂಗೆ ಕುಡಿಯುತ್ತೆ? ನೀರನ್ನ ಅವರಿಗೆ ಏನಾದರೂ ಈಗ ಬಕೆಟಲ್ಲಿ ಇಟ್ಟರೆ ನೀರು ಚೆಲ್ಲೋಗುತ್ತೆ, ಆವಾಗ ನೀರಿರಲ್ಲ. ಈಗ ಹೀಗಿಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದನ್ನು ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ ಕೂಡಲೇ ಇಲ್ಲಿ ನೋಡಿ, ಸೌಂಡ್ ಕೇಳಿದ್ರೆ ಈ ಥರ ಇಲ್ಲಿ ನೀರು ಬರುತ್ತೆ. ಅದಕ್ಕೆ ಅವ್ರು ಹೀಗೆ ಮೂತಿನಿಟ್ಟು ಕೂಡಲೇ ನೀರು ಬರುತ್ತೆ. ಅದಕ್ಕೆ ಅವ್ರು ಆರಾಮಾಗಿ ಕುಡಿಬೋದು ನೀರನ್ನ. ಎಲ್ಲವೂ ಕೂಡ ಹೀಗೆ ಕುಡಿತಾವೆ ನೀರನ್ನ. ಈಗ ನೀ ಬೇಕಡ ಅದಕ್ಕೆ. ನೋಡು ಪಾಪ ಕರೆತಿದ್ದು, ನೆಕ್ ನೀನು ಕರೆತಿದ್ದು. ನೀರು ಬೇಡ, ನೀನೇ ಬೇಕಡ. ಹೆಂಗೆ ನೆಕ್ಕುತ್ತಿದ್ದು ಮಗ, ತೋರಿಸು. ನಾಲ್ಗೆ ನೋಡಿ ಎಷ್ಟು ದೂರ ಆಗ್ತೊಳದು. ಪ್ಲೀಸ್ ಬಿಡು, ಜಾಣೆ ಬಿಡು. ಜಾಣೆ ನಾನು ಕೈ ಬೇಕಾದ್ರೆ ನೆಕ್ಕು, ಕೈ ಬ್ಯಾಡ್ದಾಡ ಅದಕ್ಕೆ ನೆಕ್ಕುಲೆ. ನನ್ನ ಮುಖಾಲ ನೆಕ್ಕಡ. ಜಾಣೆ. ಬಾಯ್, ಮತ್ತೊಂದ್ಸತಿ ಸಿಗ್ತೆ. ಎಲ್ಲಿ ಇಲ್ಲಿ ತೋರಿಸು ನಿನ್ನ ಮುಖ. ಹೆಂಗೆ ಹಗ್ ಮಾಡ್ತೀರಿ ನೀವು ಇಬ್ಬರು, ಹೆಂಗಪ್ಪ ಆಯ್ಕತ್ರಿ ಹೇಳಿ. ಅರೇ ರೇ 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 ರೇ
ಅರೆ ರೇ 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 ಕಾಮಾಕ್ಷಿ ಇಲ್ಲಿದ್ದಾಳೆ. ಅಂಬಾ ಜಯ ಅಂಬಾ ಪರಮೇಶ್ವರಿ. ನೀ ಆ ಹಾಡು ಹೇಳು, ಅದಕ್ಕೆ ಇಷ್ಟ ಅದು. ಅಂಬಾ ಅಂತ ತೂ ಸಿಟ್ಟ ಹಾಡು ಹೇಳಿದ್ದಿಲ್ಲ, ಹೇಳಿ ನೀನು ಹೇಳು. ಜಯ ಅಂಬಾ ಪರಮೇಶ್ವರಿ. ಪಾಪ ಸುಮಿತ್ರ ಒಬ್ಬಳೇ ಇದ್ದಾಳೆ, ಅವಳ ಹತ್ರ ಹೋಗೋಣ ಬನ್ನಿ. ಸುಮಿತ್ರಾ, ಗಂಗೆ ಗಂಗೆ ಗೌರಿ 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 ಸುಮಿತ್ರಾ, ಅಂತ ಎಲ್ಲರೂ ಆರಾಮಾಗಿ ಇಲ್ಲಿ ಮಲಗ್ಬೋದು, ಎದ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅಲ್ಲಿ ಆರಾಮಾಗಿ ಮೂವ್ ಇರುತ್ತೆ ಚೈನ್, ಅದಕ್ಕೆ. ಅಂತ ಬಲರಾಮ, ಓ ಬಲರಾಮ, ಬಲರಾಮ ಅಂತ ಬಲರಾಮ, ಓ ಬಲರಾಮ. ಬಲರಾಮಂಗ ಅದು ನಾಮವೆಂಬ ಒಂದು ಲೈನ್ ಹೇಳು. ರಾಮ ನಾಮವೆಂಬ ನಾಮವ ನುಡಿದರೆ ಭಯವಿಲ್ಲ ಮನಕ್ಕೆ. ರಾಮ ನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೂ ಕಾರಣಕರ್ತ ನಾರಾಯಣ ಜಗಕ್ಕೆ. ಮೂರು ಲೋಕಕ್ಕೂ ಕಾರಣಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ರಾಮನಾಮವೆಂಬ ನಾಮವ ನೆನೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೂ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ ಅಂತ ನನ್ನ ಕೈಯೆಲ್ಲ ನೆಕ್ತೆ. ಗಣಪ ಅಂತ ಹೇಳ್ತಿದ್ದ ಅಲ್ಲಿ. ಗಣಪ ಫಲದಾಯಕ ನೀನೇ ಹೇಳೋ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ ಅಂತ. ನೀ ಫಲದಾಯಕ ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ ಅಂತ ಇರೀತೆ ನನಗೆ. ಫಲದಾಯಕ ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಗಣಪ ಅಂತ ಶ್ರೀರಾಮ್ನು ನನ್ನ ಹತ್ರ ಬರ್ತಿದ್ದ. ಇಬ್ರು ಮೇಘ ನೋಡು, ನಿನ್ ಪದ್ಯ ಕೇಳಿ ಕಿವಿ ಕುಣಿಸ್ತಾ ಇತ್ತು. ಮೇಘ ಕಿವಿ ನೋಡು ಹ್ಯಾಂಗ್ ಕುಣಿಸ್ತಾ ಇತ್ತು ಅಂತ. ಮೇಘ ಅಂತ ಮಾಡ್ತಿದ್ದೆ. ಜಾಣೆ, ನೀವು ಒಬ್ಬಳೇ ಇದ್ದೆ, ನಿಂಗೆ ಬೇಜಾರು ಅನಿಸ್ತಿದ್ದ. ನಾ ಬತ್ತೆ ಈಗ ಅಂತ ಆತು. ಶುಕ್ರಿ ನೋಡು ಹಾಲು ಕುಡಿತಾ ಇದ್ದ ಅಮ್ಮಂದ. ಹಾಂ, ಅಲ್ಲಿದ್ದು ಇಲ್ಲಿ ನೋಡಿದೆ. ಎಲ್ಲಿ ಹೊತ್ತು ಶುಕ್ರಿ ಹೇಳಿ ಅಮ್ಮನ ಹಾಲು ಕುಡಿತಿದ್ದು ಅಲ್ಲೋಗ್ಕಂಡು. ಶುಕ್ರಿ ಕುಡ್ದಾತ ಹಾಲ ಇನ್ನು ಬಾಕಿ ಇದ್ದ ನೋಡು. ಇಲ್ಲಿ ದೀಪನು ಹಾಲು ಕುಡಿತಾ ಇದ್ದ. ಅಂತ ಶ್ವೇತನ್ ಮಗಳು ದೀಪ ಹಾಲು ಕುಡಿತಾ ಇದ್ದು, ಶುಕ್ರಿ ಹಾಲು ಕುಡಿತಾ ಇದ್ದು. ಮುಕ್ತಗೋಶಾಲೆ ತೋರಿಸ್ತೀಯ ನಮಗೆ? ಹಾಂ, ಹೋಗೋಣ. ಬಾಯ್ ಬಾಯ್ ಕರುಗಳೇ, ಪುನರ್ಮಿಲಾಮಹ. ಸಂಸ್ಕೃತನೂ ಹೇಳ್ಕೊಟ್ಟಿದ್ಯಾ ನಿನ್ನ ಹಸುಗಳಿಗೆ? ನಾನು ಮಾತಾಡಿದೆ ಅಷ್ಟೆ. ಇದು ನಮ್ಮ ಕರುಗಳ ಒಂದು ವಿಶ್ರಾಮ ಗೃಹ. ಇವಳು ಸುಮಂಗಲೆ. ಫಸ್ಟ್ ಇರೋರು ಸುಮಂಗಲೆ, ಎರಡನೇ ಇರೋರು ಯೋಗಿನಿ,
ಇವನು ಶ್ರೀರಾಮ. ಹಾ ಶಾರದೆ ಅದು. ಶಾರದೆ ಹಾ ಈ ತರ ಶ್ರೀರಾಮನ ನೋಡಿದ್ದೆ ಅಲ್ಲಿದ್ದ. ಅದಕ್ಕೆ. ಅವನು ಈ ತರನೇ ಇದ್ದ. ಹೌದು. ಇವಳು ಶ್ರಾವಣಿ, ಅವನು ರವಿಚಂದ್ರ. ರವಿಚಂದ್ರ, ಶ್ರಾವಣಿ, ಅಂತ ಬನ್ನಿ ಈಗ ಹೋಗೋಣ. ಇದು ನಮ್ಮ ಮುಕ್ತ ಗೋಶಾಲೆ. ಇದು ಮುಕ್ತ ಗೋಶಾಲೆಯಲ್ಲಿ ಈಗ ನಾವಿದ್ದೇವೆ. ಸ್ವಾಗತ ಸುಸ್ವಾಗತ. ನಾಳೆ ಯುಗಾದಿ ಹಬ್ಬ, ಇವುಗಳಿಗೆಲ್ಲ ಪೂಜೆ ಇದೆ ಅಲ್ವಾ ಮಧು? ಹಾ, ಎಲ್ರಿಗೂ ಅಡ್ವಾನ್ಸ್ ಆಗಿ ಈಗ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ನಾಳೆ ನಾನು ವಿಶ್ ಮಾಡೋಕೆ ಬರ್ತೀನಿ, ಬೇಸರ ಪಟ್ಕೊಳ್ಬೇಡಿ. ಬರಲ್ಲ ನಾಳೆ ಅಂತ ಅಂತ ಇವರೆಲ್ಲರಿಗೂ ಪೂಜೆ ಬೇರೆ ಇದೆ ಅಲ್ವಾ? ಹೌದು, ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ. ಹಾ ಪ್ರತಿ ಸತಿ ಸಂಕಷ್ಟಿ ವಿನಾಯಕ ಚತುರ್ಥಿ ಆಗಿ ಮಾಡಿದಾಗಲ್ಲ, ಸ್ಪೆಷಲ್ ಆಗಿ ವಿಶೇಷವಾಗೇ ಮಾಡ್ತೀವಿ ಗೋಪೂಜೆ ಅಂತ. ಓಹೋ ಹೋ ಹೋ ಹೋ. ಒಳಗೆ ಹೋಗ್ತೀಯಾ ನೀನು? ಇಲ್ಲಿ ಒಳಗಡೆಗೆ ಅಲ್ಲಿ ಹೋಗೋಣ. ಹಾ, ಈಗ ಚಿಕ್ಕ ಚಿಕ್ಕ ನಿನಗೆ ಭಯ ಆಗಲ್ವಾ ಏನಾಗಲ್ಲ, ಅವರಿಗೆಲ್ಲ ರೂಢಿ ಇದೆಯಲ್ವ ನನ್ನ ಜೊತೆಗಿದ್ದು. ಓಹೋ. ಅದಕ್ಕೆ ಚೆನ್ನಾಗಾಗುತ್ತೆ ಅವ್ರ ಜೊತೆಗಿದ್ರೆ. ಅದಕ್ಕೆ ಎಲ್ಲ ನೋಡಿ ಸಂಜೆ ಆಗ್ತಿದ್ದ ಹಾಗೆ ಒಳಗೆ ಹಾಕಿ ಮಲಗಿಸ್ತೀವಿ. ಆದರೆ ಅವರ ಟೈಮ್ ಮತ್ತು ಕ್ಲಾಕ್ ಹೇಗೆ ನೋಡಿ, ಇಲ್ಲಿ ಯಾರನ್ನು ಈಗ ನಾವು ಕಟ್ಟಿದ್ದಲ್ಲ, ಸಂಜೆ 6 ಗಂಟೆ ಆಗ್ತಿದ್ದ ಹಾಗೆ ಒಳಗೆ ಹೋಗೋ ಸಮಯ. ಈಗಲೇ ಒಳಗೆ ಹೋಗಿ ನಿಂತು ಬಿಟ್ಟಿದೆ ನೋಡಿ. ಏನು ಗಡಿಯಾರ ಅಲ್ದ ಪುಟ್ಟ ಅವರದ್ದು? ಹೌದು ನೋಡಿ, ನಾ ಬಾಗ್ಲು ಹಾಕಿಲ್ಲ, ಅವರಾಗೆ ಹೋಗಿ ಇಟ್ಕೊಂಡ್ಬಿಟ್ಟಿದ್ದೆ. ಅವರಾಗೆ ಈಗ ಒಳಗೆ ನೋಡಿ, ಆಗ್ಲೂ ಕೂಡ ಅವರ ಕೆಲಸವನ್ನು ಎಷ್ಟು ನಿಷ್ಠೆಯನ್ನು ಮಾಡ್ತಾವಂತ. ಕರೆಕ್ಟ್. ಮನುಷ್ಯಂಗೆ ಮಾತ್ರ ಅಲಾರಾಮ್ ಬೇಕು ಅಲ್ವಾ? ನೋಡು, ಎಲ್ಲ ಹೋಗಿ ನಿಂತು ಬಿಟ್ಟಿದ್ದಾರೆ. ಇನ್ನು ಮಲಗು ಟೈಮು, ಒಳಗೆ ಹಾಕ್ತಾರೆ ನೋಡಿ. ಅರೆ ರೇ ರೇ, ಇವಳು ಬಂದ್ಲಲ್ಲ, ನೀನ್ ಬೇಕಂತ. ಯಾರು ಹೇಳು ಪುಟ್ಟ ಇದು? ರಾಧೆ. ರಾಧೆ, ಹಾ, ದೊಡ್ಡಾಗೋಜಲ್ದ ಸಿಕ್ಕಿದಿಲ್ಲ, ದೊಡ್ಡಾಗೋದಿಯಲ್ಲೇ. ಮಂಗಣ್ಣ ಬಂತಲ್ಲ, ಮಂಗಣ್ಣ ಬಂದದೇ ಇವು ಸ್ವಲ್ಪ ಹೆದರ್ದ. ಒಂದು ಬೊಮ್ಮ ಹೊರಗೆ ಬಂದ. ಹಾ, ರಾಧೆ 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 ದೊಡ್ಡಾಗೋದಿಯಲ್ಲ. ರಾಧೆ ಹೌದು. ಜಾಣೆ. ತಡೆ, ರಾಧೆ ಇದು. ಆಹಾ, ಎಂತ ಕೇಸರಿ ರಾಧೆದು ಮಾಡ್ತೆ. ಏನೋ ಮುದ್ದು ಮಾಡು ಅವಳೀಗ. ರಾಧೆ ಇದ್ದು, ಶ್ವೇತಾ ಇದ್ದು. ನೋಡು, ಯಾಣ ನನ್ನ ಹತ್ರ ಬಂದ್ಬಿಟ್ಟ. ನೀರು ಬೇಕಾ ನಿಂಗೆ? ಇರು, ನೀರಿದ್ದು ಅಲ್ಲಿ ಕಲ್ಮರ್ಗೆಲ್ಲಿದ್ದು ಒಳಗೆ. ನಾನೇ ಕೊಡ್ತೀನಿ, ತಗ ನೀರು ಕುಡಿ. ಬ್ಯಾಡ್ದ ನಿಂಗೆ ನೀರಾ? ನೀರಿದ್ದು ಒಳಗೆ. ಇಷ್ಟಿದ್ದು ಬೇಕಾದ್ರೆ ಕುಡು. ಕಲ್ಮರ್ಗೆಲ್ಲೂ ಇದ್ದು ನೀರು. ದಾವಪ್ಪನಮ್ಮ ಮುಂದೆ ತಾತು. ಎಂತ ರಾಧೆ 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 ರಾಧೆ. ಸೊ ವೀಕ್ಷಕರೇ, ನಾಳೆ ನಡೆಯುವಂತಹ ವಿಶೇಷವಾದಂತಹ ಗೋಪೂಜೆಯಲ್ಲಿ ಈ ಎಲ್ಲ ಗೋವುಗಳಿಗೂ ಕೂಡ ಪೂಜೆ ನೆರವೇರಲಿದೆ. ಯಾರ್ಯಾರ ಹೆಸರು ಕೊಟ್ಟಿಲ್ಲ, ಓಹೋ ಹೋ, ಹನುಮಂತ ಬಂದಿದ್ದಾನೆ, ಹನುಮಂತ ಮೇಲೆ. ಸೊ ಯಾರ್ಯಾರು ನಾಳೆ ನಡೆಯುವಂತಹ ವಿಶೇಷವಾದಂಥ ಪೂಜೆಗೆ ಹೆಸರನ್ನು ನೀಡಿಲ್ಲ, ದಯವಿಟ್ಟು ಈಗಲೇ ಹೆಸರನ್ನು ನೀಡಿ. ನೀವು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಗೋಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗಾಗಿ ಇನ್ನೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಲೈವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ನಮಸ್ಕಾರ.